ಅಂತರಪಟ ಅಂತರಪಟ. ಅನ್ನದಾತೋ ಸುಖಿ ಭವ ಅಂದಂಗೆ ಬೀಗ್ರೆ ಅಳಿ ಅಂದ್ರೆ ಎಲ್ಲೋದ್ರು ಕಾಣಿಸ್ತಾ ಇಲ್ವಲ್ಲ? ಹೌದಲ್ವಾ? ಫೋನ್ ಬಂತು ಅಂತ ಎದ್ದು ಹೋದ ಅವನು. ಮಗಳೇ ಎಲ್ಲೋದಮ್ಮ? ಅದು ಏನೋ ಎಮರ್ಜೆನ್ಸಿ ಅಂತ ಫ್ರೆಂಡ್ನ ನೋಡೋದಕ್ಕೆ ಹೋದ್ರು. ಇನ್ನೇನು ಬರ್ತಾರೆ. ಮಗಳೇ, ಅಮ್ಮ ಮನೆ ನೋಡಿಲ್ಲ, ಹಾಗೆ ತೋರ್ಸ್ಕೊಂಡು ಬಮ್ಮ. ಇದೇ ಒಳ್ಳೆ ಟೈಮು, ಎಷ್ಟಾಗುತ್ತೋ ಅಷ್ಟು ಬೇಬೇಕು. ಬೀಗ್ರೆ ಈ ಮನೆಗೆ ಬರೋವರೆಗೂ ಪುಕ 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 ಅಂತ ಇತ್ತು. ಗಂಡನ ಮನೇಲಿ ನನ್ನ ಮಗಳು ಹೆಂಗಿದಳೋ ಏನ್ ಮಾಡ್ತಾ ಇದ್ದಾಳೋ ಅಂತ. ಮದುವೆ ಬೇರೆ ಹೆಂಗೆಂಗೋ ಆಗೋಯ್ತು ನೋಡಿ, ನೂರಾರು ಚಿಂತೆ. ಆದ್ರೆ ಆರಾಧನನ ಇಲ್ಲಿ ನೋಡಿದ್ಮೇಲೆ ಮನಸ್ಸಿಗೆ ನೆಮ್ಮದಿ ಆಯ್ತು. ಏನು ಅಂದ್ರೆ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಬಡತನದಲ್ಲಿದ್ರು ಕೂಡ ಬಹಳ ಸಖತ್ತಾಗಿ ಬೆಳೆಸಿದ್ವಿ. ಮಕ್ಕಳನ್ನು ಬೆಳೆಸೋದಕ್ಕೆ ಮನಸ್ಥಿತಿ ಮುಖ್ಯ ಬೀಗ್ರೆ, ಬಡತನ ಶ್ರೀಮಂತಿಕೆ ಅಲ್ಲ. ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರ ಹೇಳ್ಕೊಡ್ಬೇಕು, ಒಳ್ಳೆ ವಿದ್ಯೆ ಕಲಿಸ್ಬೇಕು, ಈಗಿನ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನೋ ಜ್ಞಾನ ಹೇಳ್ಕೊಡ್ಬೇಕು. ಇವೆಲ್ಲ ಮಕ್ಕಳು ಕಲ್ತ್ಕೊಂಡ್ಬಿಟ್ರು ಅಂದ್ರೆ ಅವೇ ನಮ್ಮ ಆಸ್ತಿ ಅಲ್ವಾ? ಸಂಸ್ಕಾರ ಹೆಂಗಿದ್ರು ಕೊಟ್ಬಿಡ್ಬೋದು, ಫ್ರೀ ಅಲ್ವಾ? ಆದ್ರೆ ಬೇಸಿಕ್ ಶಿಕ್ಷಣಕ್ಕೆ ಕಾಸು ಚೆಲ್ಲಬೇಕಲ್ಲ. ಸಾಲ ಸೂಲ ಮಾಡಿ ನನ್ನ ಮಗಳನ್ನ ಓದಿಸಿದೀನಿ ನಾನು. ಇನ್ನೇನ್ ಸ್ವಂತ ಕಂಪ್ನಿ ಕಟ್ಟಿಬಿಡ್ತಾಳೆ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಅನ್ಕೊಂಡೆ. ಅಯ್ಯೋ, ನಮ್ಮನೆ ಪರಿಸ್ಥಿತಿನೋ ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ ಬೀಗ್ರೆ. ಆರಾಧನಾ, ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ? ಕೋಪನ? ನನಗೆ ಯಾರ ಮೇಲೂ ಕೋಪ ಇಲ್ಲ. ನನ್ನ ಮೇಲೆ ನನಗೆ ಬೇಸರ ಅಷ್ಟೆ. ನಿನ್ನ ಮೇಲೆ ನಿನಗೆ ಬೇಸರನಾ? ಯಾಕೆ? ನನಗೆ ಗೊತ್ತು ನನ್ನ ಮೇಲಿನ ಸಿಟ್ಟು ಇದು ಅಂತ. ನಿಜ ಮಗಳೇ, ನಾನಿನ್ ವಿಚಾರದಲ್ಲಿ ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ರಾಜ್ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನಂಬಿಕೆ ಇದ್ದಿದ್ದಕ್ಕೆ ಶತ್ರು ಮನೆ ಅಂದ್ರೂ ನಾನು ಬೇಡ ಅನ್ಲಿಲ್ಲ. ಈ ಮದ್ವೆನ ಒಪ್ಕೊಂಡು ಹೋಗು ಅಂದೆ. ಆದ್ರೆ ನನ್ನ ಹಣೆ ಬರಹನ ನಾನು ಒಪ್ಕೊಂಡಿದ್ದೀನಿ. ಹಾಗೆ ಹೇಳ್ಬೇಡ ಕಣೆ. ಇವತ್ತು ಬಂದು ಒಂದೇ ದಿನಕ್ಕೆ ನನಗೆ ಅರ್ಥ ಆಯ್ತು ನೀನ್ ಇಲ್ಲಿ ಸುಖವಾಗಿ ಬಾಳ್ತೀಯ ಅಂತ. ಇವ್ರು ಶ್ರೀಮಂತರು ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇಲ್ಲ, ಇವರು ಸಂಸ್ಕಾರವಂತರು. ನಿನ್ ಮೇಲೆ ನಿಮ್ಮ ಮಾವಂಗೆ ಅಭಿಮಾನ ಇದೆ, ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಕಣೆ. ಮಣ್ಣಿನ ಮುದ್ದೆನ ನೀರಿಗೆಸಿದ್ರೆ ಕರ್ಗೋಗುತ್ತೆ, ರಸ್ತೆಗೆಸಿದ್ರೆ ಒಡೆದು ಹೋಗುತ್ತೆ, ತುಳಿದ್ರೆ ಪುಡಿ ಆಗುತ್ತೆ. ಆದ್ರೆ ಕಲ್ಲನ್ನ ನೀರಿಗೆಸಿದ್ರು ಕಲ್ಲೆ, ರಸ್ತೆಲಿ ಬಿದ್ದಿದ್ರು ಕಲ್ಲೆ, ಮುಟ್ಟಿದ್ರು ಮೆಟ್ಟಿದ್ರು ಕಲ್ಲೆ ಅಮ್ಮ. ಕಲ್ಲಿನ ತರ ಇರ್ಬೇಕು ಅನ್ಕೊಂಡವಳನ್ನ ನೀನ್ ನರಗ್ತಲೆ ಬಿಟ್ರು ಬದುಕೊಂಡು ಬರ್ತಾಳೆ. ನಿನಗೆ ಯಾಕೆ ಚಿಂತೆ? ಒಟ್ನಲ್ಲಿ ನಿನಗೆ ನಿನ್ನಿಂದ ನಾನು ದೂರ ಇದ್ರೆ ಆಯ್ತಲ್ವಾ? ಅವತ್ತು ಮನೆಯಿಂದ ಆಚೆ ಹಾಕಿದೆ, ನಾನು ಕೆಂಪಮ್ಮಜ್ಜಿ ಜೊತೆಲಿದ್ದೆ. ಈಗ ಮತ್ತೆ ಮನೆಯಿಂದ ಹೊರಗೆ ಹಾಕಿದ್ಯಾ? ಇಲ್ಲಿ ಬದುಕ್ತೀನಿ.
ಇಂಥ ಟೈಮಲ್ಲಿ ದಿಢೀರಂತ ಮದುವೆ ಆಗಿ ಮಗಳೇ ಇಲ್ಲಿಗೆ ಬಂದ್ಬಿಟ್ಟವಳೆ. ಮಗಳ ಜೊತೆ ನಮ್ಮನೆ ಲಕ್ಷ್ಮಿನೂ ಸೀದಾ ಇದೇ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಬಡತನ ಕಿತ್ತು ತಿಂತಾ ಇದೆ, ತಾಂಡವ ಆಡ್ತಾ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಬೀಗ್ರೆ? ನಿಮ್ಮ ಜೊತೆಲಿ ನಾವಿದ್ದೀವಿ. ನಿಮ್ಗೇನು ಬೇಕು ನಿಸ್ಸಂಕೋಚವಾಗಿ ಕೇಳಿ, ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಕಷ್ಟ ನೋವು ಅಂತ ನೀವು ಯಾವತ್ತೂ ನಂಬ್ಕೋಬೇಡಿ, ಯಾಕೆಂದ್ರೆ ಅದರಿಂದ ನಮಗೆ ನೋವಾಗುತ್ತೆ. ಅಮ್ಮ ಯಾಮರ್ಬೇಡ ಕಣೋ, ಇವ್ ನೀನು ಅನ್ಕೊಂತಾರ ಸಾಧು ಮನುಷ್ಯ ಅಂತೂ ಅಲ್ಲ. ಈ ಬರ್ಗೆಟ್ಟಿರೋನು ಬೇಡಕ್ಕೂ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾನೆ. ಅಯ್ಯೋ, ಈಗ ತಾನೇ ಹೊಟ್ಟೆ ಬಿರಿಯಂಗ್ ಊಟ ಮಾಡಿದ್ದೀನಿ, ಈಗ ಮಜ್ಜಿಗೆ ಬೇರೆ ತಂದಿದ್ದೀರಿ. ಬೇಡ ಅಂದ್ರೆ ನಿಮಗೆ ಬೇಜಾರಾಗುತ್ತೆ. ಯಾಕೆ ಬೇಜಾರು ಮಾಡೋದು? ಕೊಡಿ. ನೀನ್ ಹೀಗ್ ಮಾತಾಡಿದ್ರೆ ಅಳ್ದು ಇನ್ನೇನೆ ಮಾಡ್ಲಿ? ಅವತ್ತಿನ ಮನೆಯಿಂದ ಆಚೆ ಹಾಕಿದ ಉದ್ದೇಶ ನೀನ್ ಎಲ್ಲಾದ್ರೂ ನೆಮ್ಮದಿಯಿಂದ ಬದುಕ್ಲಿ ಅಂತ. ಮೊನ್ನೆ ನಿನ್ ಗಂಡನ ಮನೆಗೆ ಹೋಗು ಅಂದಿದ್ದು ಅದೇ ಕಾರಣಕ್ಕೆ. ಕಾರಣ ಏನ್ ಬೇಕಿದ್ರು ಕೊಡ್ಬೋದು ಅಮ್ಮ, ಆದ್ರೆ ಶತ್ರು ಮನೆ ಅಂದ್ರೂ ನನ್ನನ್ನ ಹೋಗು ಅಂದ್ಯಲ್ಲ, ನನಗ್ ಸ್ವಲ್ಪನಾದ್ರೂ ಟೈಮ್ ಕೊಡ್ಬೋದಿತ್ತಲ್ವಾ? ಹಾಗಲ್ಲ ಆರಾಧ್ನ, ಹಿತ ಶತ್ರು ಇರೋ ಜಾಗಕ್ಕಿಂತ ಶತ್ರು ಇರೋ ಜಾಗನೇ ಸುರಕ್ಷಿತ ಅನ್ನಿಸ್ತು. ಅದಕ್ಕೆ ಹಾಗೆ ಹೇಳ್ದೆ. ದಯವಿಟ್ಟು ನನ್ನನ್ನ ತಪ್ಪು ತಿಳ್ಕೊಬೇಡವೆ. ಈ ಸಿಟ್ಟು ಕೊಂಕು ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಮೊದ್ಲಿನ ತರ ಇದ್ಬಿಡು ಪ್ಲೀಸ್ ಅಮ್ಮ, ಇನ್ನೇನು ಹೇಳ್ಬೇಡ. ನಾನಿಲ್ಲಿ ಬದುಕ್ಬೇಕು ಅನ್ನೋದೇ ನಿನ್ನ ಆಸೆ ಆದ್ರೆ ಸುಮ್ಮನಿದ್ಬಿಡು. ನೀನ್ ಮಾತಾಡೋದು, ನನ್ ಕರ್ಗೋದು, ಇದೆಲ್ಲ ಆದ್ರೆ ನನಗ್ ಬರೀ ನಿನ್ ನೆನಪು ಯೋಚನೆನೇ ಕಾಡ್ತಿರತ್ತೆ. ಆಮೇಲೆ ನಾನಿಲ್ಲಿ ಇರೋದಕ್ಕಾಗಲ್ಲ. ಮನ್ಸನ್ನ ಹೇಗೋ ಕಲ್ ಮಾಡ್ಕೊಂಡಿದ್ದೀನಿ, ಹಾಗೆ ಇರ್ತೀನಿ. ರೇಷ್ಮಾ, ಫೋನಲ್ಲಿ ಏನೇನೋ ಹೇಳಿದೆ, ಆದ್ರೆ ನೀನು ಇನ್ನೂ ಸತ್ತೋಗಿಲ್ಲ ಅಂತ ನೋಡ್ತಿದ್ಯಾ ಸುಶ್? ಓ ಮೈ ಗಾಡ್, ಫೈನಲಿ ಇಬ್ರು ಮೀಟ್ ಆದ್ವಿ ಆಫ್ಟರ್ ಅ ಲಾಂಗ್ ಟೈಮ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿನ್ನ ನೋಡಿ. ನೀನ್ ನನಗೋಸ್ಕರ ನನಗೆ ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ಯಲ್ಲ, ಅಷ್ಟೇ ಸಾಕು. ನನಗೆ ಈ ಕ್ಷಣ ಇಲ್ಲೇ ಸತ್ತೋದ್ರು ಪರವಾಗಿಲ್ಲ. ಸಾಕು. ನಿಂಗೇನ್ ತಲೆ ಕೆಟ್ಟಿದ್ಯಾ? ನಾನಿಲ್ಲಿ ಕರ್ಸ್ಬಿಟ್ಟು ತಮಾಷೆ ನೋಡ್ತಿದ್ಯಾ? ಅಲ್ಲ, ಸತ್ತೇ ಹೋಗ್ತೀನಿ ಅಂತ ಡ್ರಾಮಾ ಮಾಡಿ ನನ್ಗೆ ಯಾಕೆ ಇಲ್ಲಿ ಕರ್ಸ್ಕೊಂಡೆ? ಬಿಕಾಸ್ ನನ್ಗೆ ಈಗಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ ಚೆಕ್ ಮಾಡಬೇಕಿತ್ತು. ಅದಕ್ಕೆ ನಾನು ಸಾಯ್ತೀನಿ ಅಂದ್ರೆ ನೀನು ಎಷ್ಟು ಟೆನ್ಷನ್ ಆಗ್ತೀಯಾ, ನಾನು ಇರೋ ಕಡೆ ಹುಡ್ಕೊಂಡು ಬರ್ತೀಯ ಅಂತ ನೋಡ್ಬೇಕಿತ್ತು. ಅದಕ್ಕೆ ಹಾಗೆ ಮಾಡ್ದೆ. ಹುಚ್ಚಿಡ್ದೀಯ ನಿನಗೆ? ಯಾರಾದ್ರೂ ಇಂಥ ವಿಷಯದಲ್ಲಿ ಹುಡುಗಾಟ ಆಡ್ತಾರಾ? ನೋಡು, ನಾನೀಗ ನಿನ್ ಮೇಲಿರೋ ಪ್ರೀತಿಗೋಸ್ಕರ ಬಂದಿಲ್ಲ. ನಿನ್ ಬದಲು ಬೇರೆ ಯಾರೇ ಕಾಲ್ ಮಾಡಿ ಸಾಯ್ತೀನಿ ಅಂತ ಹೇಳಿದ್ರು ನನ್ನ ರಿಯಾಕ್ಷನ್ ಇದೇ ತರ ಇರ್ತಿತ್ತು. ಒಂದು ಜೀವನ ಹೋಗಕ್ ಬಿಡಬಾರ್ದು ಅಂತ ಬಂದೆ. ಸುಶ್, ನಿನ್ನನ್ನು ಎಷ್ಟು ಲವ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ವಾ? ನೀನೀಗ ಏನೇ ಹೇಳ್ಬೋದು, ಆದ್ರೆ ನಿಜ ಏನು ಅಂತ ನನಗೆ ಗೊತ್ತು. ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಸುಶಾಂತ್. ನಿನ್ನ ವಿಚಾರದಲ್ಲಂತೂ ತುಂಬಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆಗ ನನಗೆ ನಿನ್ನ ವ್ಯಾಲ್ಯೂ ಗೊತ್ತಾಗದೆ ನಿನ್ನನ್ನು ಚೀಟ್ ಮಾಡಿಬಿಟ್ಟೆ. ಈಗ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ. ನಿನಗೆ ನಾನು ಹೇಗೆ ಚೀಟ್ ಮಾಡಿದ್ನೋ ಅದೇ ನನಗೂ ಆಗಿದೆ. ಎನಾಫ್ ರೇಷ್ಮಾ, ನನಗೆ ಕತೆ ಎಲ್ಲ ಕೇಳ್ಕೊಂಡು ಕುತ್ಕೊಳ್ಳೋ ಟೈಮ್ ಇಲ್ಲ. ನಾನು ಹೋಗ್ಬೇಕು. ನನಗೆ ನೀ ಯಾವತ್ತೂ ನೀನು ಕಾಲ್ ಮಾಡಬೇಡ. ಗುಡ್ ಬೈ. ಯಾಕೋ ವರ್ಕೌಟ್ ಆಗ್ತಾ ಇಲ್ವಲ್ಲ, ಏನಾದ್ರೂ ಮಾಡಬೇಕು. ಹಲೋ ಸರ್, ಓನರ್ ಸರ್, ಬಾಡಿಗೆನಾ ಸರ್? 2 ತಿಂಗಳದ? ಅಯ್ಯೋ, ಈಗ ದುಡ್ಡಿಲ್ವಲ್ಲ ಸರ್. ಮುಂದಿನ ತಿಂಗಳದು ಸೇರಿ ಒಟ್ಟಿಗೆ ಎಲ್ಲ ಕೊಟ್ಬಿಡ್ತೀನಿ ಸರ್. ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಆಯ್ತು ಸರ್, ಆಯ್ತು ಸರ್, ಕೊಡ್ತೀನಿ ಸರ್, ಕೊಡ್ತೀನಿ. ಈಗಿನ ಕಾಲದಲ್ಲಿ ಮನುಷ್ಯತ್ವ ಅನ್ನೋದೇ ಇಲ್ಲ ನೋಡಿ. ಕಷ್ಟ ಅಂತ ಹೇಳಿದ್ರು ಕರಗ್ತಾನೆ ಇಲ್ಲ ಇವ್ರುಗಳ ಮನಸ್ಸು.
ಇವನು ಆಟ ಆಡೋಕ್ಕೆ ಶುರು ಮಾಡೋದ್ನ ಇನ್ನೂ ಇವನು ಇಲ್ಲೇ ಇದ್ರೆ ಡೇಂಜರು. ಮೊದಲು ಸಾಗ ಹಾಕಬೇಕು. ಮಹೇಶ್ ಅವರೇ, ನಾನು ನಿಮ್ಮ ಏರಿಯಾ ಕಡೆನೇ ಹೊರಟಿದ್ದೀನಿ. ಬನ್ನಿ, ಡ್ರಾಪ್ ಮಾಡ್ತೀನಿ, ಹೊರಡೋಣ. ಮೂರ್ತಿ, ಯಾಕಪ್ಪ ಅವಸರ ಮಾಡ್ತಿದ್ಯಾ? ಅವ್ರೀಗಷ್ಟೇ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅವಸರ ಯಾಕೆ? ಧರ್ಮ, ಹೇಗಿದ್ರು ಆ ಏರಿಯಾಗೆ ಹೋಗ್ತಾ ಇದ್ದೀನಿ. ನಾನೇ ಖುದ್ದು ಇವ್ರನ್ನ ಮನೆವರೆಗೂ ಬಿಟ್ಟು ಹಾಗಾಗತ್ತೆ. ಅಲ್ಲದೆ ಕ್ಯಾಬ್ ಮಾಡಿದ್ರೆ ಪಾಪ ತೊಂದರೆಲಿದ್ದಾರೆ. ಅಲ್ಲ, ಅದು ರೇವತಿ ಬಂದಲ್ಲ. ರೇವತಿ ಕರೆಕ್ಟ್ ಟೈಮ್ಗೆ ಬಂದ್ಲು. ರೇವತಿ ಮನೆಗೆ ಬಿಡ್ತಾರಂತೆ ಮೂರ್ತಿ. ಹೊರಡಣ. ಮತ್ತೆ ಅಮ್ಮ ಮಗಳು ಕೋಪ ತಾಪ ಎಲ್ಲ ಇಳಿತಾ? ಇವನೇನಾದ್ರೂ ಪದೇ ಪದೇ ಇಲ್ಲಿಗೆ ಬಂದ್ರೆ ನಮ್ಮ ಮನೇನ ಗೂಡ್ಸ್ ಗುಂಡಾಂತರ ಮಾಡ್ಬಿಡ್ತಾನೆ. ಮಗಳೇ, ಅಳಿಯಂದ್ರು ಬರ್ಲೇ ಇಲ್ಲ. ನಾವು ಹೊರಡಬೇಕು. ಅವ್ರಿಗೆ ಹೇಳ್ಬಿಡ್ತೀಯಾ? ಸರಿ. ಸಾವಿತ್ರಿ, ಅವ್ರು ಹೊರಟಿದ್ದಾರೆ. ಅರಿಶಿನ ಕುಂಕುಮ ಕೊಡೋದಲ್ವಾ? ಒಂದು ನಿಮಿಷ ಬೇಗ್ರೆ, ಬಂದೆ. ಸರಿ. ರೇವತಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ ರೇವತಿ. ಓ ಗಾಡ್, ಇವ್ ಚೆನ್ನಾಗ್ ಕತೆ ಹೇಳ್ದ. ಈ ಅಪ್ಪ ಅದನ್ನು ನಂಬಿಟ್ರು. ಈಗ ನೋಟಿನ ಕಂತೆನೂ ಇಟ್ಬಿಟ್ರು. ಅಯ್ಯೋ, ಇದೆಲ್ಲ ಯಾಕೆ? ಯಾಕಮ್ಮ ಹಾಗಂತೀಯ? ಮೊದಲನೇ ಸಲ ನನ್ನ ಮನೆಗೆ ಬಂದಿದ್ಯಾ, ಹಾಗೆ ಕಳಿಸ್ತೀನ ನಾನು? ಅರಿಶಿನದ ಕುಂಕುಮದ ಜೊತೆಲಿ ಅದನ್ನು ತಗೊಳಮ್ಮ. ರೇವತಿ, ಮಗಳ ಮನೆಗೆ ಬಂದಾಗ ಹಂಗೆಲ್ಲ ಬೇಡ ಅನ್ಬಾರ್ದು. ತಗೋ ತಗೋ. ಮೂರ್ತಿ, ಇನ್ನು ನೀ ಇಲ್ಲೇ ನಿಂತಿದ್ಯಲ್ಲ, ಟೈಮ್ ಆಯ್ತು, ಬಾ.